ಮತ್ತೊಮ್ಮ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಆ ಹುಡುಗಗ ಅವ್ವಿಲ್ಲ ಅಪ್ಪ ಇಲ್ಲ, ಬಳಗ ಅಂತ ಹೇಳ್ಕೊಳಕ ಯಾರೂ ಇಲ್ಲಂತ. ಅದಕ್ಕೆ ಅವ ಗೆಳೆಯರನ್ನು ಹುಡ್ಕೊಂಡು ಹೊಂಟಿದ್ದ. ಬೆಂಗಳೂರಿಂದ ಹೊಂಟು ದೇಶಾನೆಲ್ಲ ಸುತ್ತಾಡಿ ಈಗ ಬೆಳಗಾವಿಗೆ ಬಂದಾನ. ಆ ಹುಡುಗನ ವಿಚಿತ್ರ ಕಥೆ ನೀವ ನೋಡ್ರಿ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ತಮ್ಮನೂ ಇಲ್ಲ, ಭಿಕಾರಿ ದೊರೆಯಾದೆ ನಾನು, ಅತ್ತರೆ ಮುದ್ದಿಸೋರಿಲ್ಲ, ಸತ್ತರೆ ಹೊದ್ದಿಸೋರಿಲ್ಲ. ಹೌದು ನೋಡ್ರಿ, ಈ ಹುಡುಗ ತನ್ನೋರು ಅನ್ನೋ ಬಂಧು ಬಳಗ ಯಾರೂ ಇಲ್ಲ. ಸಣ್ಣವಿದ್ದಾಗಿಂದ ಹೆತ್ತವ್ರ ಪ್ರೀತಿನೂ ಸಿಕ್ಕಿಲ್ಲಂತ, ಹೋಗ್ಲಿ ಗೆಳೆಯರೂ ಯಾರೂ ಇಲ್ಲಂತ. ಬೆಂಗಳೂರಾಗ ಚಿಂದಿ ಆರಿಸಿ ಬಂದ್ ರೊಕ್ಕದಾಗ ತಿಂದುಂಡು ತಿರ್ಗಾಡ್ತಿದ್ನಂತ. ಆದ್ರೆ ತನಗೂ ಯಾರ ಬೇಕು, ಸಂಬಂಧಿಕರೆಲ್ಲಂದ್ರೂ ಹೋಗ್ಲಿ ಗೆಳೆಯರಾದ್ರೂ ಬೇಕಂತ ಅಲ್ಲೇ ಇಲ್ಲೇ ಸುತ್ತಾಡ್ಯಾನ. ಗೆಳೆಯರ್ ನೋಡ್ಕೊಂತ ರೈಲ್ ಹತ್ತಿ ಹುಬ್ಬಳ್ಳಿ ಧಾರವಾಡ ತಿರ್ಗ್ಯಾನ. ಅಲ್ಲಿ ಯಾರೂ ಸಿಗ್ಲಿಲ್ಲ ಅಂತ ಗೋವಾಕ್ ಹೋಗ್ಯಾನ. ಅಲ್ಲಿನೂ ಗೆಳೆಯರ್ ಸಿಕ್ಕಿಲ್ಲ. ಹಂಗ ಮತ್ತೊಂದು ರೈಲ್ ಹತ್ತಿ ಮಧ್ಯಪ್ರದೇಶದ ಹಿಟಾಚಿ ಅನ್ನೋ ಊರಿಗೆ ಹೋಗಿದ್ನಂತ. ಅಲ್ಲೇ ಪೊಲೀಸರು ಇವನ್ ಹಿಡಿದು ವಿಚಾರಣೆ ಮಾಡಿ ವಾಪಸ್ ಬೆಳಗಾವಿ ಕಳ್ಸ್ಯಾರ. ಯಾರು ದೋಸ್ತಿ ಜಾಸ್ತಿ ಇದ್ದಿತ್ತಿಲ್ಲ, ಅದಕ್ಕೆ ಹಿಂಗೆ ಹುಬ್ಳಿ ಧಾರವಾಡ ಲೋಂಡ ಹಂಗೆ ಅಲ್ಲಿ ದೋಸ್ತೆಲ್ಲ ಸಿಗ್ತಾರೆ. ಅವ್ರು ಹುಡ್ಕೊಂಡು ಬಂದೆ, ಸಿಕ್ಕಿತಿಲ್ಲ. ರಾತ್ರಿ ಬಂದಿತ್ತು, ಗೋವಾ ಎಕ್ಸ್ಪ್ರೆಸ್ ಬಂದಿತ್ತು, ಅದಲ್ಲಿ ಹತ್ತಿದೆ ಸೀದಾ ಹಂಗೆ ಬಂದೆ. ಈಗಿಲ್ಲಿ ಬಂದು ಸ್ವಲ್ಪ ಚೆನ್ನಾಗಿದ್ದೀನಿ. ಇವಾಗ ನನಗೆ ಓದಕ್ಕೆ ತುಂಬ ಇಂಟ್ರೆಸ್ಟ್ ಐತೆ. ಈಗ ಈ ಹುಡುಗ ಮಕ್ಕಳ ಕಲ್ಯಾಣ ಸಮಿತಿ ಆಶ್ರಯ ನೀಡೈತಿ. ಈತನ ಗುರುತು ಹಿಡಿದು ಪೋಷಕರು ಬಂದ್ರ ಕಳಿಸ್ಕೊಡ್ತೇವೆ ಅಂತಾರ ಇಲ್ಲಿನ ಸಿಸ್ಟರು. ಸುಮಾರು 14 ವರ್ಷದ ಮಂಜ ಸಾಲಿಗೂ ಹೋಗಿಲ್ಲಂತ. ಇನ್ ಮೇಲರ ಸಾಲಿ ಕಲಿಬೇಕು ಅಂತಾನ. ಇಲ್ಲಿನ ಆಶ್ರಯ ಸಮಿತಿಯವರು ಈ ಬಗ್ಗೆ ಬೆಳಗಾವಿ DC ಸಾಹೇಬ್ರಿಗೆ ತಿಳಿಸ್ಯಾರಂತ. ಅವರು ಮೊರಾರ್ಜಿ ಸಾಲಿ ಸೇರ್ಸಾಕ ಹೇಳಾರಂತ. ಈಗ ಒಮ್ಮಿಕ್ಲೆ 6ನೇ ಕ್ಲಾಸಿಗೆ ಹೋಗಾಕ ಮಂಜ ರೆಡಿ ಆಗ್ಯಾನ. ಅವನು 10 ತಾರೀಕಿಗೆ ಇಲ್ಲಿ ಬಂದಿದ್ದಾನೆ. ಅವನಿಗೆ ನಾವು ಇಲ್ಲಿ ಬಾಲಕರ ಬಾಲಮಂದಿರ ಬೆಳಗಾವಲ್ಲಿ ಅಭಿರಕ್ಷಣೆ ಕೊಟ್ಟಿದ್ದೇವೆ. ಮತ್ತೆ ಇಲ್ಲಿ ಅವನಲ್ಲಿ ಮಾತನಾಡಿದಾಗ ನಮ್ಗೇನು ತಿಳಿದು ಬಂದಂದ್ರೆ ಅವನು ಇಲ್ಲಿ ಅವನಲ್ಲ, ಬೆಂಗಳೂರಿನವನು. ಅವನ ಫ್ರೆಂಡ್ ಲಾಂಡದಲ್ಲಿ ಇದ್ದ ಅಂತ ತಿಳಿದು ಬಂತು. ಮತ್ತೆ ಅವನ ಅಪ್ಪಮ್ಮ ಯಾರು ಅಂತ ಅವನಿಗೂ ಇನ್ನು ಗೊತ್ತಿಲ್ಲ, ಮತ್ತೆ ಎಲ್ಲಿದ್ದಾರಂತೂ ಗೊತ್ತಿಲ್ಲ. ತನಗ ಯಾರೂ ಇಲ್ಲ, ಗೆಳೆಯರಾದ್ರೂ ಬೇಕು ಅನ್ನೋ ಈ ಹುಡುಗನ ಮಾತು ಕೇಳಿದ್ರ ಎಲ್ಲಾರು ಮರಗೂ ಹಂಗೈತಿ. ಇವನನ್ನ ಸಾಲಿಗೆ ಕಳ್ಸಿದ್ರ ಅಲ್ಲೇ ವಿದ್ಯಾನೂ ಸಿಗ್ತೈತಿ, ಗೆಳೆಯರು ಸಿಗ್ತಾರ. ಒಟ್ನಾಗ ಬೆಂಗಳೂರಿಂದ ಹೊಂಟಿ ಹುಡುಗ ಊರೂರು ಸುತ್ತಿ ಸುರಕ್ಷಿತ ಬಂದಿದ್ದ ಒಂದು ವಿಚಿತ್ರ ಐತ್ ಬಿಡ್ರಿ. ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಖಾಸಗಿ ಶಾಲೆಯವರು ಮಕ್ಕಳನ್ನ ಶಾಲೆಗೆ ಸೇರ್ಸ್ಕೊಳಕ ರಗಡ್ ಡೊನೇಷನ್ ತಗೋತಾರ. ಆದ್ರ ಮಾಸ್ತರ್ ಮಂದಿಗೆ ಸರಿಯಾಗಿ ಪಗಾರನ್ನ ಕೊಡಂಗಿಲ್ಲ. ಹುಬ್ಬಳ್ಳಿ ಆಗಿನ ಸ್ವಾಮಿ ವಿವೇಕಾನಂದ ಶಾಲ್ಯಾಗ್ನೂ ಹಂಗ ಆಗೈತೆ. ಅದಕ್ಕ ಮಾಸ್ತರ್ ಮಂದಿ ಕ್ಲಾಸ್ ತಗೊಳ್ಳೋದು ಬಿಟ್ಟು ಪ್ರತಿಭಟನಾ ಮಾಡಾಕತ್ತಾರ. ಹಿಂಗಾಗಿ ಮಕ್ಕಳು ದಿನಾಲು ಖಾಲಿ ಪೀಲಿ ಶಾಲೆಗೆ ಬರೋದು ಹೋಗೋದು ನಡೆದೈತಿ. ಇದಾ ನೋಡ್ರಿ, ಹುಬ್ಬಳ್ಳಿ ಅರವಿಂದ್ ನಗರದಾಗಿರೋ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲು. ಈ ಶಾಲಿ ಮಾಸ್ತರ್ ಮಂದಿ ಎಲ್ಲ ಕ್ಲಾಸ್ ರೂಮ್ನಾಗ ಪಾಠ ಮಾಡೋದ್ ಬಿಟ್ಟು ರಸ್ತೆದಾಗ ಕುಂತಾರ. ಶಾಲಿ ಆಡಳಿತ ಮಂಡಳಿಗ ಹಿಡಿಶಾಪ ಹಾಕಕತ್ತಾರ. ಯಾಕಂದ್ರ ಮಕ್ಕಳ ಕಡೆ ಸಾವಿರಗಟ್ಲೆ ಡೊನೇಷನ್ ತಗೊಳ್ಳೋ ಆಡಳಿತ ಮಂಡಳಿಯವರು ಈ ಮಾಸ್ತರ್ ಮಂದಿಗ ಸರಿಯಾಗಿ ಪಗಾರ ಕೊಡುವಲ್ರಂತ. ಅದಕ್ಕ 11 ದಿನದಿಂದ ಕ್ಲಾಸ್ನಾಗ ಪಾಠ ಮಾಡೋದ್ ಬಿಟ್ಟು ಪ್ರತಿಭಟನಾ ಮಾಡಕತ್ತಾರ. 1 ದಿನ 2 ದಿನ ಅಂತ ಸುಮ್ಮನಿದ್ದ ಮಕ್ಕಳು ಪೋಷಕರು ಈಗ ಗರಂ ಆಗ್ಯಾರ. ಟೀಚರ್ಸ್ ತಮ್ದು ಪೇಮೆಂಟ್ ಕೊಡ್ಬೇಕಂತ ಅವ್ರು ತಗೊಂಡ್ಬಿಟ್ಟಾರ. ಇಲ್ಲಿ ಕಮಿಟಿ ಅವರು ಅವ್ರು ಕೊಡೋದಿಲ್ಲ ಅಂತ ಅವ್ರು ನಂಬ್ಕೊಂಡ್ಬಿಟ್ಟಾರ. ಈಗ ಮಿಡ್ಲದಲ್ಲಿ ಸಿಕ್ಕಾಕೊಂಡಿದ್ದು ಮಕ್ಕಳು ರೀ. ಮಕ್ಕಳ ಭವಿಷ್ಯ ನೋಡೋರು ಯಾರು? ಈಗ ಮಕ್ಕಳಿಗೆ ನಾವು ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಮಕ್ಕಳಂತೂ ಅಭ್ಯಾಸ ಕಡೆ ಇಂಟ್ರೆಸ್ಟ್ ಕೊಡ್ತಾನೆ ಇಲ್ಲ. ಅವ್ರದ್ದು ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡ್ಬೇಕಲ್ಲ. ಈಗ ಅದಕ್ಕಾಗಿ ಪೇರೆಂಟ್ಸ್ ಎಲ್ಲ ಒಟ್ಟಾಗಿ ಈ ಡಿಸಿಷನ್ ಅನ್ನು ತಗೊಂಡಿದ್ದೀವಿ. ಗೌರ್ಮೆಂಟ್ ರೂಲ್ಸ್ ಇರುವಂಗ ನಮಗ ಕನಿಷ್ಠ ಸಂಬಳನಾದ್ರೂ ಕೊಡ್ಬೇಕು ಅನ್ನೋದು ಮಾಸ್ತರ್ ಮಂದಿ ಡಿಮಾಂಡ್ ಐತಿ. ಆದ್ರ ಆಡಳಿತ ಮಂಡಳಿ ಇವರು ಪ್ರತಿಭಟನಾ ಎಷ್ಟು ಮಾಡಿದ್ರೂ ಇವರನ್ನ ಕರೆದು ಕೇಳಿಲ್ಲ. ಶಿಕ್ಷಣ ಇಲಾಖೆ ಅಧಿಕಾರಿ ಮಂದಿನೂ ಈ ಬಗ್ಗೆ ವಿಚಾರ ಮಾಡಿಲ್ಲ. ಹಿಂಗಾದ್ರ ಮಕ್ಕಳ ಪಾಠ ಹಿಂದುಳಿತೈತಿ ಅಂತ ಪೋಷಕರೆಲ್ಲ ಒಂದಾಗಿ ಮಾಸ್ತರ್ ಮಂದಿಗೆ ಧಿಕ್ಕಾರ ಹಾಕ್ಯಾರ. ನಿಮ್ಮ ಸಮಸ್ಯೆ ಏನಾರ ಇರ್ಲಿ, ಪಾಠ ಮಾಡ್ರಿ ಅಂತ ಒತ್ತಾಯ ಮಾಡ್ಯಾರ. ಶಾಲೆಯೊಳಗ ಕ್ಲಾಸ್ ನಡಿಲಾರ್ದ ಮಕ್ಕಳಿಗೂ ಚಿಂತೆ ಆಗೈತಿ.
ನಮ್ಗೆ ಥರ್ಡ್ ಇಂಗ್ಲೀಷ್ ಟೆಸ್ಟ್ ಬಂದಿತ್ರಿ ನಾ ಪೋರ್ಷನ್ ಕಂಪ್ಲೀಟ್ ಮಾಡಿಲ್ಲ. ಆಮೇಲೆ 10th ಅವ್ರದ್ದು ಈಗ ಎಕ್ಸಾಮ್ ಬಂದಿತ್ರಿ, ಅವ್ರಿಗೂ ಪೋರ್ಷನ್ ಕಂಪ್ಲೀಟ್ ಮಾಡಿಲ್ಲ. ಆಮೇಲೆ ಇನ್ನೂ ಸ್ವಲ್ಪ ದಿನ ಬಿದ್ರೆ ಅವ್ರಿಗೆ ಓದಾಕ ಟೈಮ್ ಕೊಡ್ತಾರ, ಅವ್ರ ದಿನ ಪೋರ್ಷನ್ ಕಂಪ್ಲೀಟ್ ಮಾಡಿಲ್ಲ. ನಮ್ಗೆ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕ್ರಿ. ಆಮೇಲೆ ಅವ್ರು ಲಗುನ್ ಮಾಡಿದ್ರೆ ನಮ್ಗೆ ತಿಳಿಯಂಗಿಲ್ರಿ. ಆಮೇಲೆ ಅದ್ರ ಸಂಬಂಧ ಲಗುನ್ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕ್ರಿ. ಒಟ್ನಾಗ ಗಂಡ ಹೆಂಡತಿ ಜಗಳದಾಗ ಕೂಸು ಬಡವಾತು ಅನ್ನುವಂಗಾಗೇತಿ ಈ ಮಕ್ಕಳ ಬಾಳ್ವೆ. ಆಡಳಿತ ಮಂಡಳಿ ಇನ್ಮ್ಯಾಲಾರ ಮಾಸ್ತರ ಪ್ರತಿಭಟನಾ ನಿಲ್ಲುವಂಗ್ ಮಾಡಿ ಕ್ಲಾಸ್ ನಡೆಯುವಂಗ ನೋಡ್ಕೋಬೇಕು. ಇಲ್ಲಾಂದ್ರ ಶಿಕ್ಷಣ ಇಲಾಖೆನಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು ನೋಡ್ರಿ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಹಾವೇರಿ ಜಿಲ್ಲಾ ಕೇಂದ್ರ ಆಗಿ 14 ವರ್ಷ ಆತು. ಆಮೇಲೆ ಇಲ್ಲಿನ ಸಮಸ್ಯೆ ಕಮ್ಮಿ ಆಗೋ ಬದಲು ಹೆಚ್ಚಿಗೆ ಆಗಾಕತ್ತಾವ ನೋಡ್ರಿ. ದಿನಾ ಬೆಳಗಾದ್ರ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಅಂತೂ ಕೇಳುದ ಬೇಡ. ದಿನ ಬೆಳಗಾದ್ರ ಸಾಕು ಹಾವೇರಿ ಬಸ್ ನಿಲ್ದಾಣದಂತೆ ಕಿರುಯಿ ಸರ್ಕಲ್ನಾಗ ಭರ್ ಅಂತ ಗಾಡಿ ಓಡಾಟ ಇದ್ದ ಇರ್ತೈತಿ. ಬಸ್ಸು, ಲಾರಿ, ರಿಕ್ಷಾ, ಬೈಕು ಒಂದ್ರಿಂದ ಒಂದು ಸಾಲ ಚೌಕಿರ್ತಾವು. ಇಂಥದ್ರಾಗ ಎಕ್ಕ ಗಾಡಿ ಮಂದಿನೂ ಹೊಯ್ ಅಂತ ಲಘು ಹೋಗಾಕ ಪರದಾಡ್ತಿರ್ತಾರ. ಎಲ್ಲಾ ಮಂದಿಗೂ ಲಘುನ ಹೋಗ್ಬೇಕು ಅನ್ನೋ ಅವಸರ. ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಾಕ ಪೊಲೀಸರು ಮಾತ್ರ ದಿನಾ ಪೂರ್ತಿ ಸಿಟಿ ಹೊಡೆದಿದ್ದ. ಹಿಂಗಾಗಿ ಇಲ್ಲಿನ ಪೊಲೀಸರಿಗೆ ಸಾಕಾಗಿ ಹೋಗೈತಂತ. ಟ್ರಾಫಿಕ್ ಕಂಜೆಷನ್ ಇದೆ, ಬಟ್ ಸದ್ಯಕ್ಕೆ ಈಗ ಟೌನ್ ಸ್ಟೇಷನಿಂದನ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಈಗ ಒಂದು ವೇಳೆ ಸೆಪ್ರೇಟ್ ಟ್ರಾಫಿಕ್ ಸ್ಟೇಷನ್ ಬಂದರೆ ನಾವು ಇನ್ನೂ ಹೆಚ್ಚಾಗಿ ಸಂಚಾರ ವ್ಯವಸ್ಥೆ ಮಾಡ್ಬೋದು. ಸಿಟಿ ಪೊಲೀಸರ ಇಲ್ಲೇ ಟ್ರಾಫಿಕ್ನು ಕಂಟ್ರೋಲ್ ಮಾಡಾಕತ್ತಾರಂತ. ಆದಷ್ಟು ಲಗುನ ಹಾವೇರಿ ಜಿಲ್ಲಾ ಕೇಂದ್ರಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಂಜೂರು ಮಾಡಬೇಕು ಅನ್ನೋ ಒತ್ತಾಯ ಐತಿ. ಇಲ್ಲಿನ ಮಂದಿನೂ ಈ ಬಗ್ಗೆ ಸರ್ಕಾರಕ್ಕೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಸಾಕಷ್ಟು ಸಲ ಹೇಳ್ಯಾರಂತ. ಆದ್ರೆ ಅವ್ರಿನ್ನೂ ಇತ್ಲಾಗ ಕಣ್ಣು ಬಿಟ್ಟು ನೋಡಿಲ್ಲ ಅಂತ ಮಂದಿ ಹಿಡಿಶಪ ಹಾಕ್ತಾರ. ಸರ್ಕಾರ ಟ್ರಾಫಿಕ್ ಪೊಲೀಸ್ ಸ್ಟೇಷನನ್ನು ಇನ್ನೂವರೆಗೆ ಮಾಡದಿರೋದು ಇದ್ದ ಪೊಲೀಸರು ಯಾವ ಕಡೆ ಈ ಕಡೆ ಕ್ರಿಮಿನಲ್ಗೆ ಅವರು ಹೋಗ್ಬೇಕು, ಸಿವಿಲ್ಗೆ ಅವರು ಹೋಗ್ಬೇಕು. ಇದ್ದ ಪೊಲೀಸರಿಗೆ ಭಾಳ ಇದರಿಂದ ಎರಡು ಕೆಲಸ ಒತ್ತಡದಿಂದ ಅವರು ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಸರ್ಕಾರ ಇದ್ರ ಕೊಟ್ಟು ಎಚ್ಚೆತ್ತು. ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ, MP ಮತ್ತು ಜಿಲ್ಲಾದಾಗಿನ MLAಗಳು ಅದೇನು ಮಾಡಾಕತ್ತಾರೋ ಏನೋ. ಜಿಲ್ಲಾ ಕೇಂದ್ರಕ್ಕೆ ಒಂದು ಟ್ರಾಫಿಕ್ ಸ್ಟೇಷನ್ ಮಾಡಿದ್ರ ಬರೀ ಪೊಲೀಸರಿಗೆ ಅಷ್ಟೇ ಅಲ್ಲ, ಮಂದಿಗೂ ಭಾಳ ಅನುಕೂಲ ಆಕೈತಿ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ.